ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಹೌದಾ, ಅದರಲ್ಲಿ ಎಷ್ಟು ಟೈಪ್ಸ್ ಇದಾವೆ, ಅದು ಯಾವ ಥರ ವರ್ಕ್ ಆಗುತ್ತೆ. ನೀವು ಎಕ್ಸಾಮ್ ಟೈಮಲ್ಲಿ ಇರುತ್ತೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪ್ರಾಬ್ಲಮ್ ನೋಡಿದ್ರೆ ಸಾಕು, ಅದು ಯಾವ ಥರ ಇದೆ ಅಂತ ಥಿಂಕ್ ಮಾಡೋಕ್ಕೂ ಆಗಲ್ಲ. ಹೌದಾ, ಸೊ ಅದನ್ನ ಥಿಂಕ್ ಮಾಡ್ಬೇಕಾದ್ರೆ ಗೊತ್ತಾಗಬೇಕಪ್ಪ ಅಂದ್ರೆ ಅದರಲ್ಲಿ ಟೈಪ್ಸ್ ಗೊತ್ತಿರಬೇಕು. ಹೌದಾ, ಎಷ್ಟು ಟೈಪ್ಸ್ ಇದಾವೆ, ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಹೌದಾ, ಸೊ ಅದ್ರ ಸಲುವಾಗಿ ಇದರಲ್ಲಿ ಟೈಪ್ಸ್ ಅಂತ ಬಂದ್ರೆ ಫಸ್ಟ್ ಒಂದು ಟೈಪು ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್, ನೆಕ್ಸ್ಟ್ ಕೋಡಿಂಗ್ ಬೈ ಸ್ಕಿಪ್ಪಿಂಗು, ನೆಕ್ಸ್ಟ್ ಥರ್ಡ್ ಒನ್ ಕೋಡಿಂಗ್ ಬೈ ಚೇಂಜಿಂಗ್ ಅ ಪೊಸಿಷನ್ ಆಫ್ ಅಲ್ಫಾಬೆಟ್, fourth one coding based on the position number of alphabet, fifth one coding by mathematical symbol, sixth one direct coding, seventh one coding by comparison. ಇವಾಗ ಒನ್ ಬೈ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಏನು ಕಲಿತಿರಪ್ಪ ಅಂದ್ರೆ ನೀವು ಜಸ್ಟ್ ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಹೌದಾ, ಸೊ ಯಾವ ತರ ಸಬ್ಸ್ಟಿಟ್ಯೂಷನ್ ಮೆಥಡ್ ವರ್ಕ್ ಆಗುತ್ತೆ ಅಂತ. ಹೌದಾ, ಸೊ ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಏನೂ ಇಲ್ಲ, ಅವ್ರು ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನ ನೀವು ಜಸ್ಟ್ ಚೆಕ್ ಮಾಡ್ಬೇಕಷ್ಟೇ. ಹೌದಾ, ಈ ತರ ನಂಬರ್ಸ್ ಏನಾದ್ರು ಕೊಟ್ಟರೆ ಅದರಲ್ಲಿ ಮೂರಾಗ್ ತರ ಬರ್ತವೆ. ಹೌದಾ, ಸಿಂಬಲ್ಸ್ ಕೊಡ್ತಾರೆ, ನಂಬರ್ಸ್ ಕೊಡ್ತಾರೆ, ಇವರು ಉಲ್ಟಾ ಮಾಡ್ತಾರೆ. ಈ ನಂಬರ್ಸ್ ಈ ಕಡೆ ಕೊಟ್ಟು ಅಲ್ಫಾಬೆಟ್ಸ್ ಈ ಕಡೆ ಹಾಕ್ತಾರೆ. ಪ್ರತಿಯೊಂದು ಡಿಸ್ಕಷನ್ ಮಾಡೋಣ, ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಪ್ರತಿಯೊಂದು ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ. ಕೋಡಿಂಗ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಹೌದಾ, ಸೊ ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಇಫ್ ಡೆಲ್ಲಿ ಈಕ್ವಲ್ ಟು 73546 ಅಂಡ್ ಕ್ಯಾಲಿಕಟ್ ಈಕ್ವಲ್ ಟು 8251896, ದೆನ್ ಕಲ್ಕತ್ತಾ ಈಕ್ವಲ್ ಟು ವಾಟ್ ಅಂತ ಕೇಳಿದ್ರೆ ಕಲ್ಕತ್ತಾ ಯಾವ ಕೋಡ್ ಆಗುತ್ತೆ ಅಂತ ಹೇಳಿ. ಹೌದಾ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ ವ್ಯಾಲ್ಯೂಸ್ ನ, ನೀವು ಜಸ್ಟ್ ಕಂಪೇರ್ ಮಾಡೋದಷ್ಟೇ. ಹೌದಾ, ಸೊ ಇವಾಗ ಜಸ್ಟ್ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಈ ತರ ಹಾಕೋಬೇಕು ಎಕ್ಸಾಮ್ ಅಲ್ಲಿ DELHI. ಸೊ ಈ ತರ ಬಾಕ್ಸ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಬೇಗ ಮಾಡ್ಬೋದು. ನೆಕ್ಸ್ಟ್ ಕ್ಯಾಲಿ ಕ್ಯಾಲಿಕಟ್. ಹೌದಾ, ಸೊ ನೀವು ಬೇಕಾಗಿರೋದು ಕಲ್ಕತ್ತಾ, LCUTTA. ಹೌದಾ, ಸೊ ಇದು ಕೋಡ್ ಇದೆ 73546. ಇಲ್ಲಿ ಕೋಡ್ ಇದೆ 8251996. 896. ಹೌದಾ, ಸೊ ಇಲ್ಲಿ ಆಲ್ರೆಡಿ ಅದ್ರ ಕೆಳಗಡೆ ಅದ್ರ ಕೋಡ್ ಕಾಣ್ತಾ ಇದೆಯಾ. ಜಸ್ಟ್ ಏನ್ ಮಾಡ್ತಾರೆ, ಇವಾಗ ಸಿ ಏನ್ ಕೋಡ್ ಇದೆ ಚೆಕ್ ಮಾಡ್ತಾರೆ. ಸಿ ಏನಿದೆ 8 ಕರೆಕ್ಟಾ. ನೆಕ್ಸ್ಟ್ ಎ ಏನಿದೆ 2, ಎಲ್ ಏನಿದೆ ಕ್ಯಾಲಿಕಟ್, ಎಲ್ ಏನಿದೆ 5. ಸೊ ನೆಕ್ಸ್ಟ್ ಏನಿದೆಪ್ಪ ಸಿ ಇದೆ ಕಲ್ಕತ್ತಾದಲ್ಲಿ. ಸೊ ಸಿ ದಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಸಿ 8 ಇದೆ, ಇಲ್ಲಿ ಏನಿದೆ, ಇಲ್ಲಿ ಸಿ ಇಲ್ಲ. ಸೊ ಅದು ಇಸ್ 8 ಇಟ್ಕೋತೀರ. ಯು ಏನಿದೆ 9 ಇದೆ, ಸೊ ಇಲ್ಲಿ ಯು ಇಲ್ಲ 9. ನೆಕ್ಸ್ಟ್ ಟಿ 6 ಇದೆ, ಡಬಲ್ ಟೈಮ್ 6. ಏನಿದೆ, ಎಗೆ 2 ಇದೆ. ಸೊ ಇದ್ರ ಕೋಡ್ ಏನಪ್ಪ 82589662. ಈಸಿ ಇದೆ ಅಲ್ವಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇದು ಈ ತರ ಪ್ರಾಬ್ಲಮ್ ಏನ್ ಕೊಟ್ಟಿದ್ರಲ್ಲಿ ಅಲ್ಫಾಬೆಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕೋಡ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಅಲ್ಫಾಬೆಟ್ಸ್ ಇರುತ್ತೆ, ಅದ್ರ ಜೊತೆ ಮತ್ತೆ ನೆಕ್ಸ್ಟ್ ಅಲ್ಫಾಬೆಟ್ಸ್ ಆಗಿ ಕೋಡ್ ಕೊಡ್ತಾರೆ. ಹೌದಾ, ಸೊ ಅದನ್ನ ಯಾವ ತರ ಸಾಲ್ವ್ ಮಾಡೋದು, ಅದು ಸೇಮ್ ಮೆಥಡ್. CHILDREN ಚಿಲ್ಡ್ರನ್ಗೆ. ಹೌದಾ, ಚಿಲ್ಡ್ರನ್ಗೆ ಏನಂತ ಹೇಳಿದ್ರೆ MOXQUFGJ ಕರೆಕ್ಟಾ. ನೆಕ್ಸ್ಟ್ ಪೇರೆಂಟ್ಗೆ PARENT. ಬೇಕಾದ್ರೆ ನೀವು ಚೌಕ್ ಬಾಕ್ಸ್ ಹಾಕೊಳ್ಳಿ, ಅದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಎಲ್ಲೂ ಮಿಸ್ ಆಗಲ್ಲ ಆಲ್ಫಾಬೆಟ್ಸ್. ಸೊ ಪೇರೆಂಟ್ ಏನಿದೆ BDFGJK. ಹೌದಾ, ಸೊ ನೆಕ್ಸ್ಟ್ ರೆಂಟೆಡ್ ಏನಾಗುತ್ತೆ, ರೆಂಟೆಡ್ ನೋಡಿ RENTED. ಸೊ ಆರ್ ಏನಿದೆಪ್ಪ ಇಲ್ಲಿ ಎಫ್ ಇದೆಯಾ, ಸೊ ಇಲ್ಲಿ ಎಫ್ ಇದೆಯಾ, ಸೊ ಎಫ್. ನೆಕ್ಸ್ಟ್ ಇಗೆ ಜಿ ಇದೆ, ಇಲ್ಲಿ ಏನಾದ್ರು ಇದೆಯಾ, ಸೇಮ್ ಇದೆಯಾ ಜಿ. ಸೊ ನೆಕ್ಸ್ಟ್ ಎನ್ ಗೆ ಜೆ,
ಇಲ್ಲೇನು ಎಣ್ಣಿಲ್ಲ. ಓಕೆ. ನೆಕ್ಸ್ಟು ಟಿ ಕೆ ಇದೆ. ಸೊ ಕೆ. ಈಗೇನಿದೆ ಜಿ. ಡಿಗೇನಿದೆ ಯು. ಸೊ ಆನ್ಸರ್ ಏನಪ್ಪ ಇದ್ರದ್ದು ಎಫ್ ಜಿ ಜೆ ಕೆ ಜಿ ಯು. ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಇನ್ನೊಂದು ಮತ್ತೊಂದು ಥರ ಕ್ವಶನ್. ಮತ್ತೆ ಯಾವ ಥರ ಕ್ವಶನ್ ಕೇಳ್ಬೋದಪ್ಪ? ಇಲ್ಲಿ ನೋಡಿ, ಇಫ್ ನಂಬರ್ಸ್ ಕೊಡ್ತಾರೆ, ಅಲ್ಫಾಬೆಟ್ಸ್ ಕೊಡ್ತಾರೆ. ಫಸ್ಟ್ ಒನ್ ಮೆಥಡ್ ಏನು? ಅಲ್ಫಾಬೆಟ್ ನಂಬರ್ ಕೊಟ್ಟಿದ್ರು, ಆಮೇಲೆ ಅಲ್ಫಾಬೆಟ್ ಕೊಟ್ಟಿದ್ರು. ಇವಾಗ ನಂಬರ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಅಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಸೇಮ್ ಮೆಥಡ್, ಏನು ಚೇಂಜ್ ಇಲ್ಲ. ಸೊ ಅದನ್ನ ಜಸ್ಟ್ ನೀವು ಆಸ್ ಇಟ್ ಇಸ್ ಡಯಾಗ್ರಾಮ್ ಬಿಡಿಸ್ಕೋಬೇಕು ಅಷ್ಟೇ. 2 3 4 6 ಏನಿದೆ ಅದಕ್ಕೆ ALUR. ಕರೆಕ್ಟಾ? ನೆಕ್ಸ್ಟ್ ಏನಿದೆ 7 2 9 9 2 8 HASSAN. ಕರೆಕ್ಟಾ? ಸೊ ನೆಕ್ಸ್ಟ್ ಅದಕ್ಕಿನ 7 2 ಏನಾಗುತ್ತೆ? 7 2 6 2 ಏನಾಗುತ್ತೆ ಆನ್ಸರ್? ಹೌದಾ? ಸೊ ಆಲ್ರೆಡಿ ನೀವು ಈ ಥರ ಚೌಕ್ ಬಾಕ್ಸ್ ಹಾಕಿದ್ರೆ ಈಸಿ ಆಗುತ್ತೆ. ಚೌಕ್ ಬಾಕ್ಸ್ ಹಾಕೊಂಡು ನೋಡಿ, ಮಿಸ್ ಆಗಲ್ಲ ಅಲ್ಫಾಬೆಟ್ಸ್. ಹೌದಾ? ಸೊ 7 ಏನಿದೆ H ಇದೆ, 2 ಏನಿದೆ A ಇದೆ, 6 ಏನಿದೆ R ಇದೆ, 2 ಏನಿದೆ ಮತ್ತೆ A ಇದೆ. ಸೊ ಆನ್ಸರ್ ಏನು? ಹರ. ಕರೆಕ್ಟಾ? H ಇದೆ R A. ಹೌದಾ? ಸೊ 7 2 6 2 ಆನ್ಸರ್ ಏನಾಗುತ್ತೆ? HARA ಆಗುತ್ತೆ. ಈಸಿ ಇದಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು ಮೆಥಡ್, ಇನ್ನೊಂದು ಈ ತರನು ಕೇಳ್ತಾರೆ. ಹೌದಾ? ಸೊ ಅಲ್ಫಾಬೆಟ್ಸ್ ಕೊಡ್ತಾರೆ, ಸಿಂಬಲ್ಸ್ ಕೊಡ್ತಾರೆ ಅದ್ರ ಜೊತೆ. ಹೌದಾ? ಸೊ ಸಿಂಬಲ್ಸ್ ಕೊಟ್ರೆ ಅದು ಸೇಮ್ ಮೆಥಡ್, ಏನು ಚೇಂಜ್ ಇಲ್ಲ. ORDER. ಸೊ ಹೋಗೇನಿದೆ ಇಂಟು ಇದೆ, ಆಮೇಲೆ ಡಿವಿಷನ್, ಆಮೇಲೆ ಡಾಲರು, ಆಮೇಲೆ ಹ್ಯಾಶ್, ಆಮೇಲೆ ಡಿವಿಷನ್. ಹೌದಾ? ಸೊ ಸೇಮ್ ಇದೆ RR. ಸೊ ನೆಕ್ಸ್ಟ್ ಬೋರ್ಡ್. ಸೊ ಬೋರ್ಡ್ ಏನಿದೆ ಆ್ಯಂಡ್, ಆಮೇಲೆ ಇಂಟು, ಆಮೇಲೆ ಡಿವಿಷನ್, ಆಮೇಲೆ ಪರ್ಸೆಂಟೇಜ್, ಆಮೇಲೆ ಡಿವಿಷನ್, ಆಮೇಲೆ ಡಾಲರ್. ಹೌದಾ? ಸೊ ಎಗೆ ಪರ್ಸೆಂಟೇಜ್ ಇದೆ, ಆಮೇಲೆ ಆರ್ಗೆ ಡಿವಿಷನ್ ಇದೆ, ಡಿಗೆ ಡಾಲರ್ ಇದೆ. ಸೊ ನೆಕ್ಸ್ಟ್ ಅಡಾಬ್ ಏನಾಗುತ್ತೆ? ADOBE. ಹೌದಾ? ಅಡಾಬ್ ಏನಾಗುತ್ತೆ ನೋಡಿ, ಏನಿದೆ ಎದಲ್ಲಿ ನಿಮ್ಗೆ ಬಂದರೆ ಪರ್ಸೆಂಟೇಜು, ಡಿಗೇನಿದೆ ಡಾಲರು, ಓಗೇನಿದೆ ಮಲ್ಟಿಪ್ಲಿಕೇಶನ್, ನೆಕ್ಸ್ಟ್ ಬಿಗೇನಿದೆ ಆ್ಯಂಡ್, ಈಗೇನಿದೆ ಹ್ಯಾಶ್. ಸೊ ಆನ್ಸರ್ ಏನಪ್ಪ ಅದಕ್ಕೆ? ಪರ್ಸೆಂಟೇಜು, ಡಾಲರು, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಹ್ಯಾಶ್. ಹೌದಾ? ಸೊ ಈ ಥರ ಟೈಪ್ಸ್, ಈ ಥರ ಕೇಳ್ತಾರೆ ಕ್ವಶನ್ಸು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇದು ಉಲ್ಟಾನು ಕೇಳ್ಬೋದು. ಹೌದಾ? ಸೊ ಸಿಂಬಲ್ಸ್ ಕೊಟ್ಟು ನೆಕ್ಸ್ಟ್ ಅದನ್ನ ಅಲ್ಫಾಬೆಟ್ಸ್ ಈ ಕಡೆನೂ ಕೊಡ್ಬೋದು. ಸೊ ಯಾವ ಥರ ಕೊಟ್ಟರು ನಿಮ್ಗೆ ಬಿಡ್ಸೋಕೆ ಗೊತ್ತಿರಬೇಕು. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನೀವು ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ. ಸೊ ಸೆಕೆಂಡ್ ಟಾಪಿಕ್ ಇದ್ರೆ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂತ ಹೇಳಿ. ಸೊ ಅದನ್ನ ನೀವು ಆದಷ್ಟು ಬೇಗ ಮಾಡಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಇದನ್ನ ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂತ ಕಮೆಂಟ್ ಮಾಡಿ. 100% ಆದಷ್ಟು ಬೇಗ ಮಾಡ್ತೀನಿ. ಸೊ ಅದೇ ಥರ ಅಷ್ಟು 7 ಟಾಪಿಕ್ನು ಕವರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ ಪ್ಲಸ್ ಇದನ್ನ ಕೋಡಿಂಗ್ ಬೈ ಸ್ಕಿಪ್ಪಿಂಗ್ ಅಂತೇಳಿ ಹಾಕಿ. ನಾನು 100% ಆದಷ್ಟು ಬೇಗ ಸೆಕೆಂಡ್ ಟಾಪಿಕ್ನು ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.